ಬಹಳಷ್ಟು ವರ್ಷಗಳಿಂದ ಕರ್ನಾಟಕ ಹಾಗೆ ತಮಿಳುನಾಡು ಮಧ್ಯೆ ಪೆನ್ನಾರ್ ನದಿ ನೀರು ವಿವಾದ ಇದೆ. ನದಿ ನೀರು ಹಂಚಿಕೆ ಬಗ್ಗೆ ಇಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಕರ್ನಾಟಕ ತಮಿಳುನಾಡು ಮಧ್ಯೆ ಪೆನ್ನಾರ್ ನದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ನದಿ ನೀರು ಹಂಚಿಕೆಯ ಬಗ್ಗೆ ಇಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡುತ್ತೆ. ನ್ಯಾಯಾಧಿಕರಣ ಸ್ಥಾಪಿಸುವಂತೆ ಅರ್ಜಿಯನ್ನ ಸಲ್ಲಿಸಿದ ತಮಿಳುನಾಡು ನೀರು ಹಂಚಿಕೆಯ ಬಗ್ಗೆ ನ್ಯಾಯಾಧಿಕರಣ ನಿರ್ಧರಿಸಲಿ ಅನ್ನೋದು ವಾದ. ಈಗಾಗಲೇ ವಾದವನ್ನ ಮಂಡಿಸಿದೆ ತಮಿಳುನಾಡು ಸರ್ಕಾರ. ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಪೂರ್ಣಗೊಳಿಸಿದೆ. ನಿಮ್ಗೆ ಗೊತ್ತಿರೋ ಹಾಗೆ ದಕ್ಷಿಣ ಪಿನಾಕಿನಿ ಅಥವಾ ಪೆನ್ನಾರ್ ನದಿ ವಿವಾದ ಬಹಳಷ್ಟು ವರ್ಷಗಳಿಂದ ನಮ್ಮ ಮುಂದೆ ಇರುವಂತದ್ದು. ಈಗ ಸರಿ ಹೋಗುತ್ತೆ, ಆಗ ಸರಿ ಹೋಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಈಗ ದಕ್ಷಿಣ ಪಿನಾಕಿನಿ ನದಿಯ ಕಣಿವೆಯಲ್ಲಿ ಕರ್ನಾಟಕ ಸರ್ಕಾರ ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ಅಣೆಕಟ್ಟೆಯನ್ನ ಕೂಡ ನಿರ್ಮಿಸಿದ್ದಾಗಿದೆ. ಬೆಂಗಳೂರಿನ ಎಲೆ ಮಲಪಚೆಟ್ಟಿ ಕೆರೆಯಿಂದ ಹೊಸಕೋಟೆಯವರೆಗೂ ಕೂಡ ನೀರು ಹರಿಸುವ ಕಾಮಗಾರಿ, ಬ್ಯಾಲಹಳ್ಳಿ ಗ್ರಾಮದ ಹತ್ತಿರ ಪೆನ್ನಾರ್ ನದಿಯಿಂದ ನೀರು ಹರಿಸುವ ಕಾಮಗಾರಿಗಳನ್ನ ಕೂಡ ಕೈಗೊಂಡಿದ್ದಾಗಿತ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ತಮಿಳುನಾಡು ಸರ್ಕಾರ ಈ ಎಲ್ಲಾ ಯೋಜನೆಗಳಿಗೆ ವಿರೋಧವನ್ನ ವ್ಯಕ್ತಪಡಿಸಿ ಸುಪ್ರೀಂ ಕೋರ್ಟ್ಗೆ 2018 ಮೇ 18ರಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಅದಾದ ನಂತರದಲ್ಲಿ ಜಲ ವಿವಾದ ನ್ಯಾಯಮಂಡಳಿ ಸ್ಥಾಪನೆ ಮಾಡಿ ಅನ್ನೋದಾಗಿ ಕೂಡ ಒತ್ತಾಯ ಮಾಡಿ ತಮಿಳುನಾಡು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ 2019 ನವೆಂಬರ್ ತಿಂಗಳಿನಲ್ಲಿ ಮನವಿಯನ್ನ ಮಾಡಿತ್ತು. ಅಂದ್ರೆ ಕರ್ನಾಟಕ ಹಾಗೆ ತಮಿಳುನಾಡು ಸರ್ಕಾರದ ಮಧ್ಯದಲ್ಲಿ ಬಹಳಷ್ಟು ನದಿ ವಿವಾದ, ಅಂದ್ರೆ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಕಾವೇರಿ ನದಿ ನೀರಿನ ವಿವಾದ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಪೆನ್ನಾರ್ ನದಿ ನೀರಿನ ವಿವಾದ ಬಹಳ ಚರ್ಚೆ ಕಾರಣವಾಗ್ತಾ ಇತ್ತು. ಈಗಾಗಲೇ ನ್ಯಾಯಾಧಿಕರಣ ಸ್ಥಾಪನೆ ಮಾಡಿ ಅನ್ನೋದಾಗಿ ತಮಿಳುನಾಡು ಸರ್ಕಾರ ರಿಕ್ವೆಸ್ಟ್ ಮಾಡಿಕೊಂಡಿತ್ತು. ಈಗಾಗಲೇ ವಾದವನ್ನ ಕೂಡ ಮಂಡಿಸಿದ್ದಾಗಿದೆ. ಯಾವ ಕಾರಣಕ್ಕೆ, ಏನು, ಎತ್ತ ಅನ್ನೋದಾಗಿ ಅರ್ಜಿಯ ವಿಚಾರಣೆಯನ್ನ ಕೂಡ ಸುಪ್ರೀಂ ಕೋರ್ಟ್ ಪೂರ್ಣಗೊಳಿಸಿದೆ. ಈಗಾಗಲೇ ವಾದವನ್ನ ತಮಿಳುನಾಡು ಸರ್ಕಾರ ಮಾಡಿದ್ದು ನೀರು ಹಂಚಿಕೆಯ ಬಗ್ಗೆ ನ್ಯಾಯಾಧಿಕರಣವೇ ನಿರ್ಧಾರ ಮಾಡಲಿ ಅನ್ನೋದಾಗಿ ಈಗ ವಾದವನ್ನ ಮಂಡಿಸಿರೋದು. ಅಂದ್ರೆ ಬಹಳಷ್ಟು ಚರ್ಚೆಗಳಿದೆ, ಕೆಲವೊಂದಷ್ಟು ಬೇಸರ ಇದೆ. ಹಾಗಾಗಿ ಅದೇನೇ ಇದ್ರೂ ವಿತ್ ಡಾಕ್ಯುಮೆಂಟ್ ಇಟ್ಕೊಂಡು ನ್ಯಾಯಾಧಿಕರಣನೇ ಚರ್ಚೆ ಮಾಡಲಿ ಅಂತ ಕರ್ನಾಟಕದ ಜೊತೆ ಮಾತುಕತೆ ವಿಫಲ ಆಯಿತು. ಈ ಹಿನ್ನೆಲೆ ತಮಿಳುನಾಡು ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ವಿವಾದ ನ್ಯಾಯಾಧಿಕರಣದ ಮೂಲಕ ಬಗೆಹರಿಸುವ ಅಗತ್ಯ ಇಲ್ಲ, ಮಾತುಕತೆಯ ಮೂಲಕ ಇತ್ಯರ್ಥಪಡಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋದಾಗಿ ಮನವಿ. ಈ ಬಗ್ಗೆ ಸುಪ್ರೀಂನಲ್ಲಿ ವಾದ ಮಂಡಿಸಿದ ಕರ್ನಾಟಕ ಸರ್ಕಾರ ನ್ಯಾಯಾಧಿಕರಣ ರಚನೆಯ ಬಗ್ಗೆ ಒಲವು ತೋರಿದ್ದ ಕೇಂದ್ರ ಸರ್ಕಾರ, ಅಂದ್ರೆ ಎಲ್ಲವನ್ನ ಕೂಡ ಕೋರ್ಟು, ಕಚೇರಿ, ನ್ಯಾಯಾಧಿಕರಣ ಸಮಿತಿ ಅಂತ ಹೋದ್ರೂ ಸರಿ ಹೋಗೋದಿಲ್ಲ. ಸಂಧಾನ ಆಗಬೇಕು, ಅಥವಾ ಯಾವ ಕಡೆ ನೀರನ್ನು ಹರಿಸಬೇಕು, ಎಲ್ಲ ಅಣೆಕಟ್ಟು ಕಟ್ಟಬೇಕು, ನಿಮಗೆ 50-50 ಬೇಕಾ, ಎಲ್ಲಿ ಅದರ ಹುಟ್ಟು ಹರಿವು ಎಲ್ಲವನ್ನ ಗಮನಿಸಬೇಕಾಗತ್ತೆ. ಹಾಗಾಗಿ ಕರ್ನಾಟಕದಿಂದ ಕೂಡ ಬಹಳಷ್ಟು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಮಾತುಕತೆಯೇ ವಿಫಲ ಆಯಿತು. ಹಾಗಾಗಿ ತಮಿಳುನಾಡಿನವರು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈ ವಿವಾದ ನ್ಯಾಯಾಧಿಕರಣದ ಮೂಲಕ ಬಗೆಹರಿಸುವ ಅಗತ್ಯ ಇಲ್ಲ, ಏನೇ ಇದ್ರೂ ಮಾತುಕತೆ ಮೂಲಕ ಆಗಲಿ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಪರವಾಗಿ ವಾದವನ್ನ ತಮಿಳುನಾಡಿನವರು ಮಂಡಿಸಿದ್ರೆ, ಪ್ರತಿವಾದವಾಗಿ ಕರ್ನಾಟಕದವರು ಕೂಡ ಬೇಡ, ಮಾತುಕತೆಯ ಮೂಲಕವೇ ಪರಿಹಾರ ಮಾಡ್ಕೊಳ್ಳೋಣ ಅಂತ. ಆದ್ರೆ ನ್ಯಾಯಾಧಿಕರಣ ರಚನೆಯ ಬಗ್ಗೆ ಕೇಂದ್ರ ಸರ್ಕಾರವು ಕೂಡ ಒಲವನ್ನ ತೋರಿಸಿದ್ದು ಎಲ್ಲೋ ಒಂದು ಕಡೆ ಕರ್ನಾಟಕ ಸರ್ಕಾರಕ್ಕೂ ಕೂಡ ಮೈನಸ್ ಆಯ್ತು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಕೇಂದ್ರ ಸರ್ಕಾರದ ನಿಲುವು ಕೂಡ ಬಹಳಷ್ಟು ಸ್ಟ್ರಾಂಗ್ ಆಗ್ತಾ ಹೋಗೋದ್ರಿಂದ ಉಭಯ ರಾಜ್ಯಗಳಂದ್ರೆ ಕರ್ನಾಟಕ ತಮಿಳುನಾಡಿನ ವಾದ ಪ್ರತಿವಾದವನ್ನ ಸುಪ್ರೀಂ ಪೀಠ ಆಲಿಸಿದೆ. ನ್ಯಾಯಮೂರ್ತಿ ವಿಕ್ರಮ್ ನಾಥ್ ಹಾಗೆ ನ್ಯಾಯಮೂರ್ತಿ NV ಅಂಜಾರಿಯ ಪೀಠ ಆಲಿಸಿರೋದು. ಕಳೆದ ಡಿಸೆಂಬರ್ನಲ್ಲಿ ವಿಚಾರಣೆಯ ನಡೆಸಿ ತೀರ್ಪನ್ನ ಕಾಯ್ದಿರಿಸಿತ್ತು. ಪೆನ್ನಾರ ನದಿಯ ಉಪನದಿಯಾದ ಮಾರ್ಕಂಡೇಯ ನದಿ ಕೋಲಾರ ಜಿಲ್ಲೆಯ ಯರಗೋಳ ಬಳಿ ಡ್ಯಾಮ್ ನಿರ್ಮಾಣ ಕೂಡ ಆಗಿದೆ. ಕರ್ನಾಟಕದಿಂದ ಅಣೆಕಟ್ಟು ನಿರ್ಮಾಣದ ಹಿನ್ನೆಲೆ ತಮಿಳುನಾಡಿನವರು ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಡ್ಯಾಮ್ನಿಂದ ನೀರಿನ ಕೊರತೆ ಆಗ್ತದೆ ಅನ್ನೋದಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ತಮಿಳುನಾಡಿನವರು. ನಿಮಗೆ ಗೊತ್ತಿರೋ ಹಾಗೆ ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ಅವರು ಕೂಡ ಈ ಹಿಂದೆ ಕೋಲಾರ ಜಿಲ್ಲೆಗೆ ಆ ಪೆನ್ನಾರ್ ನದಿಯಿಂದ ಬರುವಂತ ನೀರನ್ನ ಶುದ್ಧೀಕರಣ ಮಾಡೋದ್ರ ಮೂಲಕ ನೀರನ್ನ ಹರಿಸೋದಾಗಿ ಕೂಡ ಭರವಸೆಯನ್ನ ಕೊಟ್ಟಿದ್ರು. ಅದಾದ ನಂತರದಲ್ಲಿ ಕರ್ನಾಟಕದಿಂದ ಅಣೆಕಟ್ಟು ನಿರ್ಮಾಣ ಆಗಿತ್ತು. ಬಟ್ ಇದನ್ನ ಸಹಿಸಿಕೊಳ್ಳೋದಕ್ಕೆ ತಮಿಳುನಾಡು ಸರ್ಕಾರಕ್ಕಾಗಿರಲಿಲ್ಲ. ಹಾಗಾಗಿ ಡ್ಯಾಮ್ ಇಂದ ನೀರೇನಾದ್ರೂ ಹೊರಗೋದ್ರೆ ಅಥವಾ ಅಧಿಕ ಪ್ರಮಾಣದಲ್ಲಿ ನೀರನ್ನ ಹೊರ ಬಿಟ್ಟು ಬಿಡ್ತಾರೆ ಅನ್ನುವಂತ ದಿಗಿಲೋ ಅಥವಾ ಏನಾದ್ರೂ ಅವರಿಗಿರುವಂತ ಸಂಕಟವೋ ನೋವೋ, ಬಟ್ ಕೊರತೆ ಆಗತ್ತೆ ನೀರಿಂದು ಅನ್ನೋದಾಗಿ ತಮಿಳುನಾಡು
ತಮಿಳುನಾಡಿನವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಇವತ್ತು ಅರ್ಜಿಯ ವಿಚಾರಣೆಗಿತ್ತು. ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಒಂದು ರೀತಿಯ ಒಂದು ಹಂತದ ತೀರ್ಪನ್ನ ಕೊಟ್ಟಿದೆ. ಅದೇನೇ ಇದ್ರೂ ನೀರು ಹಂಚಿಕೆಯ ಬಗ್ಗೆ ತಮಿಳುನಾಡು ಅಥವಾ ಕರ್ನಾಟಕ ಸರ್ಕಾರ ಎರಡರ ಬಗ್ಗೆ ಕೂಡ ನ್ಯಾಯಾಧೀಕರಣ ನಿರ್ಧಾರ ಮಾಡಲಿ ಅನ್ನೋದಾಗಿ ವಾದವನ್ನ ಮಂಡಿಸಿದೆ. ಈಗ ಡ್ಯಾಂನಿಂದ ನೀರಿನ ಕೊರತೆ ಆಗತ್ತೆ ಅನ್ನೋದು ತಮಿಳುನಾಡಿನ ಸಮಸ್ಯೆ ಆದ್ರೆ, ಇನ್ನೊಂದು ಕಡೆ ಹುಟ್ಟು ಅರಿವು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎರಡೂ ರಾಜ್ಯದ ರೈತರನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಕರ್ನಾಟಕದ್ದೇನಂತ ಹೇಳಿದ್ರೆ ಮಾತುಕತೆಯ ಮೂಲಕ ಸಂಧಾನ ಮಾಡ್ಕೊಳ್ಬೇಕು ಅಂತ, ಬಟ್ ಕೇಳ್ಕೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ. ಅದನ್ನ ತಡೆ ಒಡ್ಡೋದಕ್ಕೂ ಮುಂದಾಗಿರುವುದು ತಮಿಳುನಾಡು.